5 ವರ್ಷದ ಹಿಂದೆ ಇದೇ ಸಮಯದಲ್ಲಿ ಯಾರಾದರೂ ಇಂತಹ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದರೆ ಅವರನ್ನು ಹುಚ್ಚನೆಂದು, ಪೆದ್ದನೆಂದು, ಮಂಕನೆಂದು, ತರಲೆ ಎಂದು ಅಥವಾ ಪಿತೂರಿಗಾರನೆಂದು ಏನು ಬೇಕಾದರೂ ಕರೆಯಬಹುದಿತ್ತು. ಆದರೆ ಕಾಲವೇ ಹಾಗೆ ಎಲ್ಲವನ್ನು ಬದಲಿಸುತ್ತಾ ಹೋಗುತ್ತೆ. ಆ ಬದಲಾವಣೆಗೆ ತಕ್ಕಂತೆ ಕೆಲವರು ಹೊಂದಿಕೊಳ್ತಾರೆ, ಕೆಲವರು ಹೊಂದಿಕೊಳ್ಳಲ್ಲ. ಮಂಡ್ಯದ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ಯುದ್ಧವನ್ನು ನೋಡಿದ್ದವರಿಗೆ ಇವತ್ತು ಎಲ್ಲವೂ ಕಣ್ಣ ಮುಂದೆ ಬಂದು ಹೋಗುತ್ತಿರಬೇಕು. ಬಹುಶಃ ಅವರಿಗೆ ಬೇಕಾದಂತೆ ಅಂತಹ ಲೋಕಸಭಾ ದಂಗಲ್ ನಡೆಸಿದ್ದಂತಹ ಮಂಡ್ಯ ಕ್ಷೇತ್ರ ಇವತ್ತು ತಣ್ಣಗಾಗಿ ಕೂತಿದೆ. ಕಾರಣ, ಯುದ್ಧಕ್ಕೆಂದು ಇಳಿದವರೇ ಕೈಯನ್ನು ಮಿಲಾಯಿಸಿ ಜಂಗಿ ಕುಸ್ತಿಗೆ ತಯಾರಾಗಿದ್ದವರೇ ಕೈ ಕುಲುಕಿ ಮುಂದೆ ಸಾಗುವ ನಿರ್ಧಾರಕ್ಕೆ ಬಂದಾಗ ಯುದ್ಧವಾದರೂ ಹೇಗೆ ನಡೆದೀತು ಅಲ್ವಾ? ಅದೇ ರಾಜಕಾರಣ, ನಿಂತ ನೀರಲ್ಲ. ಭಾರತೀಯ ಜನತಾ ಪಕ್ಷವನ್ನು ಸೇರಲು ಸುಮಲತಾ ಈಗಿನ ಸಂಸದೆ ಹಾಲಿ ತೀರ್ಮಾನಿಸಿದ್ದಾರೆ. ಜೊತೆಗೆ ಎರಡನೆಯ ಮಹತ್ವದ ಘೋಷಣೆ, ನಾನು ಮಂಡ್ಯದಲ್ಲಿ ಸ್ಪರ್ಧಿಸುವುದಿಲ್ಲ. ಮೂರನೆಯ ಅತಿದೊಡ್ಡ ಘೋಷಣೆ, ಯಾವ ಅಭ್ಯರ್ಥಿ ಇದ್ದಾರೋ ಮೈತ್ರಿಯ ಭಾಗವಾಗಿ ಬೆಂಬಲಿಸ್ತೀನಿ ಅವರನ್ನು. ಅಲ್ಲಿಗೆ ಸುಮಲತಾ ಅವರ ಕಡೆಯಿಂದ ಇದ್ದಿದ್ದ ಎಲ್ಲ ಕುತೂಹಲಗಳು ಇವತ್ತಿಗೆ ಮುಗಿದಿದೆ. ಮುಂದೆ ಅವರೇನು ಮಾಡುತ್ತಾರೆ, ಏನು ಮಾಡುವುದಿಲ್ಲ, ಇದೆಲ್ಲ ಆಮೇಲಿನ ಕತೆ. ಸದ್ಯಕ್ಕೆ ಎಲ್ಲವೂ ಆ ಕತೆ ಮುಗೀತು. ಕರ್ನಾಟಕದ ರಾಜಕಾರಣದ ವಿಚಿತ್ರ ತಿರುವುಗಳ ಚರಿತ್ರೆಯ ಪುಟದಲ್ಲಿ ಮಗದೊಂದು ಪುಟ ವಿಪರೀತ ತಿರುವುಗಳೊಂದಿಗೆ ಮುಂದಕ್ಕೆ ಹೋಗಿದೆ. ಕುಮಾರಸ್ವಾಮಿ, ಇದರ ಪರಿಣಾಮವಾಗಿ ಕುಮಾರಸ್ವಾಮಿ ಹಾಗೂ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಗಿರಿ ರಮಣಗೌಡ ಅವರಿಬ್ಬರ ಮಧ್ಯೆ ಈಗ ಅಲ್ಲಿ ಯುದ್ಧ ನಡೆಯಬೇಕು. ಬಹಳ ವಿಚಿತ್ರ. ನೇರವಾಗಿ ಅಂದು ಕುಮಾರಸ್ವಾಮಿ ಸ್ಪರ್ಧೆ ಇರಲಿಲ್ಲ, ಪುತ್ರ ನಿಖಿಲ್ ಇದ್ರು. ಅವತ್ತು ನೇರವಾಗಿ ಸ್ಪರ್ಧೆಯಲ್ಲಿ ಇದ್ದಿದ್ದು ಸುಮಲತಾ. ಇವತ್ತು ಆದರೆ ಯುದ್ಧ ನಡೆದದ್ದು ಸುಮಲತಾ ಮತ್ತು ಕುಮಾರಸ್ವಾಮಿ ನಡುವೆಯೇ. ಇವತ್ತು ಯುದ್ಧ ನಡೆಸಿದ ಸುಮಲತಾ ಕುಮಾರಸ್ವಾಮಿ ಅವರ ಜೊತೆ ಸೇರಿದ್ದಾರೆ. ಕುಮಾರಸ್ವಾಮಿ ಅವರನ್ನು ಸೋಲಿಸಲೇಬೇಕು ಎಂದು ಅವತ್ತು ಹಠಕಟ್ಟಿ ಮಂಡ್ಯದಲ್ಲಿ ಟೊಂಕ ಕಟ್ಟಿ ನಿಂತಿದ್ದ ಹಲವಾರು ಕಾಂಗ್ರೆಸ್ ನಾಯಕರು ಇವತ್ತೂವೇ ಅವರ ವಿರುದ್ಧವೇ ಟೊಂಕ ಕಟ್ಟಿ ನಿಂತಿದ್ದಾರೆ. ನಾನು ಮಂಡ್ಯ ಬಿಡುವುದಿಲ್ಲ. ಸುಮಲತಾ ಅವರು ಪ್ರಕಟಿಸಿದ ರೀತಿಯಲ್ಲಿ ಇವತ್ತೊಂದು ಸಭೆಯನ್ನು ಮಂಡ್ಯದಲ್ಲಿ ಮಾಡಿದ್ರು. ತಮ್ಮ ಅಭಿಮಾನಿಗಳ ಮುಂದೆ ಒಂದು ಭಾಷಣವನ್ನು ಮಾಡಿದ್ರು. ಚೆನ್ನಾಗೇ ಮಾಡಿದ್ರು ನನ್ನ ಪ್ರಕಾರದಲ್ಲಿ ಆ ಭಾಷಣ. ಹಠಕ್ಕೆ ಬಿದ್ದು ಪಕ್ಷೇತರಳಾಗಿ ಸ್ಪರ್ಧೆ ಮಾಡುವುದಿಲ್ಲ, ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ನನ್ನ ಬೆಂಬಲ ಎಂದು ಘಂಟಾಘೋಷವಾಗಿ ಸ್ಪಷ್ಟವಾಗಿ ವಿಪರೀತ ಗೊಂದಲಗಳಿಲ್ಲದೆ ಪ್ರಕಟಿಸಿದರು. ಕಾಂಗ್ರೆಸ್ ಸೇರೋ ಮಾತೇ ಇಲ್ಲ ಅನ್ನೋದು ಇನ್ನೊಂದು ಪ್ರಮುಖ ಹೇಳಿಕೆ. ಅದಕ್ಕೆ ಕಾರಣ ಬಹು ಸರಳ. ಕಾಂಗ್ರೆಸ್ಸಿನ ಹಿರಿಯ ನಾಯಕರೊಬ್ಬರು ನನ್ನ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಅದು ಅವರು ಹೆಸರನ್ನು ಹೇಳಲಿಲ್ಲ, ನಾನು ಹೇಳ್ತೀನಿ, ಡಿ ಕೆ ಶಿವಕುಮಾರ್. ಹಾಗಾಗಿ ನನಗೆ ಗೌರವವಿಲ್ಲದ ಜಾಗಕ್ಕೆ ನಾನು ಯಾಕೆ ಹೋಗಲಿ? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನನಗೆ ಮರ್ಯಾದೆಯನ್ನು ಕೊಟ್ಟಿದ್ದಾರೆ ಮತ್ತು ಗೌರವವನ್ನು ಕೊಟ್ಟಿದ್ದಾರೆ. ಎಲ್ಲ ವಿಚಾರದಲ್ಲೂ ನನ್ನನ್ನು ಸಂಪರ್ಕಿಸಿ ನನ್ನ ಅನುಮತಿ ಅಥವಾ ಭಾವನೆಗಳನ್ನು ತಿಳಿದುಕೊಂಡು ಮಾಡಿದ್ದಾರೆ. ಅನಿವಾರ್ಯವಾಗಿ ಈ ಸಂದರ್ಭ ಬಂದಿರುವುದರಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ ಅಂತ ಪ್ರಕಟಿಸ್ಬಿಟ್ರು. ಪ್ರಕಟಿಸಿದಾಗ ಅವರ ಬೆನ್ನ ಹಿಂದೆ ಅವರ ಪುತ್ರ ಅಭಿಷೇಕ್ ಹಾಗೂ ಅಂದು ಅವರಿಗೆ ಬೆನ್ನಿಗೆ ಗಾಳಿಪಟ ಕಟ್ಟಿಕೊಂಡು ಓಡಾಡಿದ್ದ ನಟ ದರ್ಶನ್ ಇಬ್ಬರು ಅಲ್ಲೇ ಇದ್ದರು. ಎಲ್ಲ ಅದನ್ನು ಅನುಮೋದಿಸಿದ್ರು. ದರ್ಶನ್ ಅಂತೂ ತಮ್ಮ ಭಾಷಣದಲ್ಲಿ ನಾನು ಅವರನ್ನ ಅಮ್ಮ ಎಂದು ಹೇಳಿದ್ದೇನೆ, ಹಾಗಾಗಿ ಅವರು ಹಾಳು ಬಾವಿಗೆ ಬೀಳು ಅಂದರು, ಬೀಳ್ತೀನಿ ಅಂತ ಹೇಳಿದ್ರು. ಆಲ್ ರೈಟ್, ಅದು ಅವರ ವೈಯಕ್ತಿಕ ಅಭಿಮಾನ. ಅವರ ಅವಶ್ಯಕತೆ ನಮಗೆ ಇಂದು ಇಲ್ಲ, ನಿನ್ನೇನೂ ಇಲ್ಲ, ನಾಳೆನೂ ಇರಲ್ಲ ಅನ್ನೋಂಥ ಮಾತನ್ನ ಹೇಳಿದ್ರು ಕಾಂಗ್ರೆಸ್ನ ಮುಖಂಡರು. ಇಂಡಿಪೆಂಡೆಂಟು ಬೇಡ, ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಆದ್ರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ, ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ನರೇಂದ್ರ ಮೋದಿ ಅವರು ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ, ಆ ಮಂತ್ರವನ್ನೇ ಹೇಳ್ಕೊಂಡು ಅವ್ರು ಹೋಗ್ತಾರೆ ವಿನಃ
ಅವರು ಯಾವತ್ತೂ ಸ್ವಾರ್ಥ ರಾಜಕಾರಣ ಮಾಡಿದ್ದವರಲ್ಲ. ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತೀರಾ ಇಲ್ವಾ? ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಒಂದು ಸೌಜನ್ಯತೆಯ ಭೇಟಿ, ಅದರಲ್ಲಿ ಪ್ರಚಾರದ ವಿಷಯ ಎಲ್ಲೆಲ್ಲೂ ಮಾತಾಡಿಲ್ಲ, ಒಂದು ಇಂಚೂ ಮಾತಾಡಿಲ್ಲ. ಹಳೆಯದನ್ನೆಲ್ಲ ಮರೆತು ಬಿಡಿ, ಆ ಬೇಜಾರು ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನೋಂಥ ವಿಷಯವನ್ನು ಹೇಳಿದ್ರು. ಒಂದು ಪಕ್ಷ ಸೇರಿದ ಮೇಲೆ ಪಕ್ಷದ ಚೌಕಟ್ಟಿನಿಂದಾನೇ ನಾನು ಏನೇ ನಿರ್ಧಾರ ಇದ್ರು, ಏನೇ ನಿಲುವು ತಗೊಂಡ್ರು ಅಲ್ಲಿಂದಾನೇ ನಾನು ಮಾಡಬೇಕಾಗುತ್ತೆ. ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದ್ಗಡೆ ನಿಂತೇ ಇರ್ತೀವಿ. ಅದು ಯಾವುದೇ ತರದ ನಿರ್ಧಾರ ಆಗ್ಬೋದು, ಏನೇ ಆಗ್ಬೋದು, ಎಂಥದ್ದೇ ಆಗ್ಬೋದು, ಸಾಯೋವರೆಗೂ ತಾಯಿನೇ. ಅಮ್ಮ ಏನ್ ಹೇಳ್ತಾರ ಕಣ್ಣು ಮುಚ್ಕೊಂಡು ಆಳ್ಬಾಯಿ ಬಿಳು ಅಂದ್ರೆ ಬಿಳಕ್ಕೂ ರೆಡಿನೇ ನಾವು. ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ. ಸೊ ಆದ್ರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಬದ್ಧವಾಗಿರ್ತೀವಿ. ನಾನು ಅವ್ರ ಮನೆಗೆ ಹೋದಾಗ ಹಿಂದಿನ ನಮ್ಮ ರಾಜಕೀಯದ ಭಿನ್ನಾಭಿಪ್ರಾಯಗಳಲ್ಲಿ ಮಾತಿನ ಒಂದು ವಿಷಯಗಳು ಏನೇ ಇರಲಿ, ಅತ್ಯಂತ ಅಭಿಮಾನದಿಂದ ವಿಶ್ವಾಸದಿಂದ ನನ್ನನ್ನು ಅವರ ಮನೆಯಲ್ಲಿ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಹೋದರ ಬಂದಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ನನಗೆ ಗೌರವ ಕೊಟ್ಟಿದ್ದಾರೆ. ಸೊ ಮಂಡ್ಯದ ರಾಜಕೀಯದ ಮೇಲೆ ಇದರ ಪರಿಣಾಮಗಳೇನಾಗುತ್ತೆ ಸರ್? ಏನು ಬದಲಾವಣೆ ಏನಾದರೂ ಐ ಡೋಂಟ್ ನೋ. ಎಲೆಕ್ಟ್ರೋಲ್ ಪಾಲಿಟಿಕ್ಸ್, ಮತ ರಾಜಕಾರಣಕ್ಕೆ ಇದು ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕಾಗಲ್ಲ. ಓಕೆ, ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ಮಂಡ್ಯದ ಜನ ಅದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ, ಬಿಡ್ತಾರೆ, ಅಥವಾ ಅದು ಏನಾಗುತ್ತೆ ಏನಾಗಲ್ಲ ಅನ್ನೋದು ನನಗೆ ಅರಿವಿಲ್ಲ ಇನ್ನೂ. ಆದರೆ ಇದು ಭಾಳ ಬೇರೆ ಬೇರೆಯ ವಿಪರೀತವಾದಂತಹ ಅರ್ಥಗಳನ್ನು ತಂದಿಟ್ಟಿದೆ ಇವತ್ತು. ಹೇಗೆ ಸರ್? ಹೇಗೆ ಭಾರತೀಯ ಜನತಾ ಪಕ್ಷ ಅಥವಾ ಕಾಂಗ್ರೆಸ್ ಎರಡರಲ್ಲೂ ಕಳೆದ 15 ದಿನದಿಂದ ನಾವೆಲ್ಲ ನೋಡಿದ್ದೇನು? ಸ್ವಾರ್ಥ. ಹೌದು, ನನ್ನ ಮಗನಿಗೆ ಸೀಟ್ ಸಿಕ್ಕಿಲ್ಲ, Yes. ಹಾಗಾಗಿ ನಾನು ಏನೇನೋ ಮಾಡಿಬಿಡ್ತೀನಿ, ನನ್ನನ್ನು ಬೆಳೆಸಿದ ಪಕ್ಷವನ್ನೇ ನಾಶವಾದರೂ ಸರಿ ನಾ ಮಾಡ್ತೀನಿ, ನಾನು ಕ್ಯಾಂಡಿಡೇಟ್ ಹೆಸರಲ್ಲಿ ಹೋಗಲ್ಲ, ಇನ್ಯಾರ್ದೋ ಹೆಸರಲ್ಲಿ ಹೋಗ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎಲ್ಲವೂ ಅಲ್ಲೇ ನಡೆದಿದ್ದು ಪಕ್ಷದಿಂದ ಎಲ್ಲವನ್ನೂ ಪಡೆದ ನಂತರ. ಹೌದು, ಕರೆಕ್ಟ್. ಎಸ್. ಶಿಸ್ತು ಎಂಬುದನ್ನು ಗಾಳಿಗೆ ಹಾರಿಸಿ ಸ್ವಾರ್ಥಿಗಳಾಗಿ ಕುಟುಂಬ ಪರಿವಾರದ ಚಿಂತನೆಯಲ್ಲಿ ಮುಳುಗಿ ಎಷ್ಟು ಅಸಹ್ಯವಾಗಿ ಕಾಣಿಸ್ಕೊಂಡ್ರು ನಮಗೆ ಭಾಳ ಜನ ಈ ಕಳೆದೊಂದು ವಾರ ಹಾಕೋದ್ರಿಂದ ಭಾಳ ಅಸಹ್ಯವಾಗಿ ಕಾಣಿಸ್ಕೊಂಡ್ರು. ಇನ್ನು ಕೆಲವರು ಅದನ್ನು ಮೀರಿ ಕುಟುಂಬವನ್ನೇ ಮೆರೆಸಿ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಹೋಗುವ, ಐ ರಿಪೀಟ್, ಪಲ್ಲಕ್ಕಿಯಲ್ಲಿ ಎತ್ತುಕೊಂಡು ಹೋಗುವ ಕಾರ್ಯವನ್ನು ಮಾಡಿಕೊಂಡ್ರು. ಕರೆಕ್ಟ್. ಎಸ್. ಇದು ವೆರಿ ಡಿಫ್ರೆಂಟ್ ಕೇಸ್ ಅನ್ನಿಸ್ತಿದೆ ನನಗೆ. ಆಕೆ ತೀರ್ಮಾನ ಏನು, ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ರಾಜಕಾರಣ. ಐ ಆಮ್ ಟಾಕಿಂಗ್ ಫ್ರಮ್ ಎ ಪರ್ಸನಾಲಿಟಿ ಸೈಡಿಂದ ರಾಜಕಾರಣದಲ್ಲಿ ನಾನು ಹೇಳ್ತಿರೋದಿದ್ದು, ರಾಜಕಾರಣದ ಕಡೆಯಿಂದಲ್ಲ ನಾನು ಹೇಳ್ತಿರೋದಿದ್ದು. ಗೆದ್ದಿರೋ ಸೀಟನ್ನು ನಾನು ಬಿಟ್ಕೊಡ್ಬೇಕು ಅಂದಾಗ ಆಫರ್ಸ್ ಇತ್ತು, ನಾನು ಹೋಗಲಿಲ್ಲ, ನಾನು ಮಂಡ್ಯ ಬಿಡಲ್ಲ ಅನ್ನೋದು ಇಟ್ಸ್ ಅನ್ ಅಮೇಝಿಂಗ್ ಡಿಸಿಷನ್. ದಟ್ಟು ನನಗೆ ಆ ಸೀಟ್ ಸಿಕ್ಕಲ್ಲ ಅಂತ ಗೊತ್ತಾದಾಗ. ಎಸ್, ಕರೆಕ್ಟ್. ಹೌದು. ಅಲ್ಲಿ ಕೊಡೋಕ್ಕಾಗಿದ್ರೆ ಇಲ್ಲಿ ಕೊಡೋಕ್ಕಾಗ್ತಿರ್ಲಿಲ್ವಾ, ಇಲ್ಲಿ ಕೊಡೋಕ್ಕಾಗಿದ್ರೆ ಅಲ್ಲಿ ಕೊಡೋಕ್ಕಾಗ್ತಿರ್ಲಿಲ್ವಾ, ನನಗೆ ಕೊಡೋಕ್ಕಾಗ್ತಿದ್ರೆ ಮಗಂಗೆ ಕೊಡೋಕ್ಕಾಗ್ತಿರ್ಲಿಲ್ವಾ, ಮಗಂಗೆ ಕೊಡೋಕ್ಕಾಗ್ತಿದ್ರೆ ಸೊಸೆಗೆ ಕೊಡೋಕ್ಕಾಗ್ತಿರ್ಲಿಲ್ವಾ ಅಂತ ಕೇಳೋರೇ ಇರೋವಾಗ ಕಳೆದ 10 ದಿನದಲ್ಲಿ 15 ದಿನದಲ್ಲೋ 20 ದಿನದಲ್ಲೋ ತುಂಬಾ ಬಂದೋಗ್ಬಿಟ್ಟಿದೆ. ಹೌದಲ್ಲ? ಹೌದು. ನನಗೆ ಸಿಗಲ್ಲ ಅಂತ ಗೊತ್ತಾದ ಮೇಲೂ ನಾನು ಮಂಡ್ಯ ಬಿಡಲ್ಲ ಅನ್ನೋದು ಇಟ್ಸ್ ಅ ವೆರಿ ಅನ್ಬಿಲೀವಬಲಿ ಸ್ಟ್ರೇಂಜ್ ಡಿಸಿಷನ್ ನನಗೆ. ಸೊ ಪೊಲಿಟಿಕಲಿ ನಾನು ಹೇಳ್ತಿದ್ದೆ. ಎಸ್. ಆನ್ ದಿ ಸೈಡ್ ಆಫ್ ದ ಡಿಸಿಪ್ಲಿನ್ ಐ ಡೋಂಟ್ ಥಿಂಕ್ ಈ ಮೇಡಮ್ ಇನ್ನೂ ಬಿಜೆಪಿಯನ್ನು ಅಧಿಕೃತವಾಗಿ ಸೇರಿಲ್ಲ ಅನ್ಕೊಂಡಿದ್ದೀನಿ. ಇನ್ನೂ ಇಲ್ಲ, 6ನೇ ತಾರೀಕಿನ ನನ್ನ ಪ್ರಕಾರದಲ್ಲಿ ಹೌದು, ಅಧಿಕೃತವಾಗಿ. Yes. ಸ್ಟಿಲ್ ಶಿ ಈಸ್ ಟಾಕಿಂಗ್ ಅಬೌಟ್ ಎ ಡಿಸಿಪ್ಲಿನ್ ಆಫ್ ಎ ಪಾರ್ಟಿ ವಿಚ್ ಶಿ ಹಸ್ ನಾಟ್ ಇವನ್ ಜಾಯಿಂಟ್. ಎಕ್ಸಾಕ್ಟ್ಲಿ, ಇಂಡಿಪೆಂಡೆಂಟ್ ಆಗಿರೋರು. ಈ ಮೇಡಮು ತಾನು ಸೇರದಿರುವ ಪಕ್ಷದ ಶಿಸ್ತಿನ ಕಟ್ಟಳೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಕಟ್ಟಾ ಬಿಜೆಪಿ ಕಾರ್ಯಕರ್ತೆ ರೀತಿ. ಆದರೆ ಕಟ್ಟಾ ಬಿಜೆಪಿ ಕಾರ್ಯಕರ್ತರಾಗಿರಬೇಕಾಗಿದ್ದವರು ಬಿಜೆಪಿಯಿಂದ ಎಲ್ಲ ಲಾಭವನ್ನು ಪಡೆದವರು ದ್ರೋಹಿಗಳಂತೆಯೂ ಸ್ವಾರ್ಥದ ಪ್ರತಿರೂಪದಂತೆಯೂ ಕಾಣಿಸ್ತಾ ಇದ್ದಾರೆ ನಮಗೆ. ತುಂಬಾ ಎಷ್ಟು ಕಣ್ಮುಂದೆ ಅಂತ ವಿಚಿತ್ರ ಡಿಫರೆನ್ಸಸ್. ಎಸ್. ಇನ್ನೂ ಆಕೆ ಸೇರೇ ಇಲ್ಲ, ಸೇರೇ ಇಲ್ಲ, ಆಲ್ರೆಡಿ ಶಿಸ್ತು ಕಾಣಿಸ್ತಾ ಇದೆ. ಶಿಸ್ತು ಅಲ್ವಾ? ಅಲ್ಲಿ ಇದ್ರೂ ಕೂಡ ನಾನು ಇರಬೇಕು, ಏನು ಮಾಡೋಕ್ಕಾಗತ್ತೆ, ನನ್ನ ಪಕ್ಷದಲ್ಲಿ ಇರಬೇಕು, ನನ್ನ ಪಕ್ಷಕ್ಕೆ ಒಪ್ಕೋಬೇಕು, ನನ್ನ ಮಂಡ್ಯ ಬಿಡೋಕ್ಕಾಗಲಿಕ್ಕಿಲ್ಲ, ನಾನು ಅಲ್ಲಿ ಇರ್ತೀನಿ ಅಂತಾನೆ. ಹಾಗಾಗಿ ಟು ದಟ್ ಎಕ್ಸ್ಟೆಂಟ್ ನನಗೆ ಬಹಳ ಬಹಳ ವಿಚಿತ್ರವಾದ ನಿರ್ಧಾರದಲ್ಲಿ ಹೇಗೆ ಕೆಲವರು ಇಂತಹ ತೀರ್ಮಾನಗಳಿಗೆ ಬರಬಹುದು ಅನ್ನೋದಕ್ಕೆ ನನಗಿದೊಂದು ಬಹುದಿನ ಉಳಿಯಬಹುದಾದ ರಾಜಕಾರಣಿಗಳಿಗೆ ಪರ್ಟಿಕ್ಯುಲರ್ಲಿ ಒಂದು ಉದಾಹರಣೆ ಆಗಬಹುದು. ನೀವು ರಾಜಕಾರಣ ಒಪ್ಕೋತಿರೋ ಬಿಡ್ತೀರೋ, ಅವ್ರು ಮಾಡಿದ ತೀರ್ಮಾನ ಸರಿಯೋ ಬಿಟ್ಟಿರೋ ನನಗೆ ಸಂಬಂಧವಿಲ್ಲ ಅದು. ಓಕೆ, ಬಟ್ ಶಾರ್ಟ್ ಟರ್ಮ್ ಚಿಂತನೆ ಮಾಡಿಲ್ಲ, ಲಾಂಗ್ ಟರ್ಮ್ ಚಿಂತನೆ ಐ ಡೋಂಟ್ ನೋ ಲಾಂಗ್ ಟರ್ಮಲ್ಲಿ ಏನಿದೆಯೋ ರಾಜಕಾರಣದಲ್ಲಿ ಇವತ್ತು ಕೊಡೋ ಆಶ್ವಾಸನೆಗೆ ನಾಳೆ ಎಷ್ಟು ಮೌಲ್ಯ ಇದೆ ಅನ್ನೋದು ನನಗೆ ಅರಿವಿದೆ.
ಆಗಿದೆ, ಹೌದು. ನನಗೆ ಅರಿವಿದೆ ಎಸ್ ಅಲ್ವಾ. ಎಸ್ ಹಾಗಾಗಿ ನನಗೆ ಗೊತ್ತಿಲ್ಲ ಅವ್ರಿಗೆ ನಾಳೆ ಅದು ಏನಾಗತ್ತೋ ಬಿಡುತ್ತೋ ಅಥವಾ ಆಗಬೇಕು ಅಂತ ಅವ್ರು ಬಯಸಿದಾರೋ ಇಲ್ವೋ ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಓಕೆ. ಐ ಹ್ಯಾವ್ ನೋ ಐಡಿಯಾ. ಬಟ್ ಆಸ್ ಆನ್ ಟುಡೇ ದ ಡಿಸಿಷನ್ ಈಸ್ ಅಮೇಸಿಂಗ್ ಡಿಸಿಷನ್. ಇದು ಓಕೆ. ಪ್ರತಿಸ್ಪರ್ಧಿಗಳಾಗಿ ಸ್ಪರ್ಧೆ ಮಾಡಿದವರು ಕೈ ಜೋಡಿಸಿ ಇನ್ನೊಂದು ಚುನಾವಣೆ ಬರೋಷ್ಟೊತ್ತಿಗೆ ಗೆಳೆಯರಾಗಿ ಹೊರಕ್ಕೆ ಬಂದಿರೋ ಕಥೆಗಳಿಗೇನು ಕೊರತೆ ಇಲ್ಲ ನಮ್ಮ ರಾಜ್ಯದಲ್ಲಿ. ರಾಜ್ಯ ರಾಜಕೀಯದಲ್ಲಿದೆ. ಶ್ರೀಮತಿ ಇಂದಿರಾ ಗಾಂಧಿಯ ವಿರುದ್ಧ ಜನತಾ ಪರಿವಾರದ ಸಂಘಟಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ವೀರೇಂದ್ರ ಪಾಟೀಲ್ರು ನಂತರ ಹೋಗಿ ಅವರದ್ದೇ ಸಂಪುಟವನ್ನು ಸೇರಿದ್ದ ಕಥೆಯನ್ನು ನಾವು ನೋಡಿದ್ದೇವೆ. ಹೌದಲ್ಲ? ಹೌದು ಸರ್. ನಮ್ಮ ಮೇಲೆ ಕೇಸಾಕಿಸ್ತಿದ್ದಾರೆ, ನಮ್ಮ ಕುಟುಂಬವನ್ನೇ ಮುಗಿಸ್ತಿದ್ದಾರೆ ಅಂತ ಹಾದಿ ಬೀದಿ ರಸ್ತೆ ಗಲ್ಲಿಗಳಲ್ಲಿ ಬಡದಾಡಿಕೊಂಡಿದ್ದಂತಹ ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ ವಿಧಾನಸೌಧದ ಮುಂಭಾಗದಲ್ಲಿ ಠೈ ಅಂತ ಕೈ ಎತ್ತಿದ್ದನ್ನು ನೋಡಿದ್ದೇವೆ. ಒಡೆತ್ತುಗಳಾಗಿ ಮೆರೆದರು, ನೋಡಿದ್ದೀವಿ. ಹೌದು. ಹಾಗಾಗಿ ನನಗೆ ಅದೇನು ಹೊಸಾದ ಅನ್ನಿಸ್ತಿಲ್ಲ. ಯಾವುದು ಪ್ರತಿಸ್ಪರ್ಧಿಗಳು ಗೆಳೆಯರಂತೆ ಇರೋ ರೀತಿಯಲ್ಲಿ. ಆದರೆ ಇದರಲ್ಲಿ ನನಗನ್ನಿಸ್ತಿರೋದು ಏನು ಅಂದರೆ ಅವಕಾಶ ಇದ್ದದ್ದನ್ನು ಬಿಟ್ಟದ್ದು ಮತ್ತು ನನ್ನ ಕ್ಷೇತ್ರ ಅಥವಾ ಜಿಲ್ಲೆ ಅಥವಾ ಊರನ್ನು ನಾನು ಬಿಡಲ್ಲ ಅನ್ನುವುದು ಮತ್ತು ಇನ್ನು ಸೇರದಿರುವ ಪಕ್ಷಕ್ಕೆ ವಿಪರೀತವಾದ ಶಿಸ್ತಿನ ಸಿಪಾಯಿ ಅಂತೆ ನಮಸ್ಕಾರವನ್ನು ಹಾಕೋದು ನನಗೆ ಬಹಳ ಆಶ್ಚರ್ಯವಾಗಿ ಕಾಣಿಸ್ತಿದೆ. ಆಕ್ಚುಲಿ ಅವ್ರಿಗೆ ಬೇರೆ ಬೇರೆ ಅವಕಾಶ ಬಂದಿತ್ತು ಅಂತಾನೆ ಹೇಳಿದ್ರು ಸರ್ ಇವತ್ತು. ದಟ್ ಇಸ್ ಹರ್ ಚಾಯ್ಸ್. ನಾನು ಅದನ್ನು ಹೇಳ್ತಿಲ್ಲ, ಹೌದು, ಅದು ನನಗೆ ಸದಲ್ಲ, ಹರ್ ಚಾಯ್ಸ್. ಟು ದಟ್ ಎಕ್ಸ್ಟೆಂಟ್ ಭಾಳ ಜನಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ರು ಫೈನಲಿ ಶಿ ವಿಲ್ ಕಮ್ ಟು ಬಿಜೆಪಿ. ಹೌದು. ಯಾಕೆ? ಕಾಂಗ್ರೆಸ್ ಡಿಡ್ ನಾಟ್ ವಾಂಟ್ ಹರ್ ಯಾಕೆ ಸರ್? ಫಾರ್ ವೇರಿಯಸ್ ಪೊಲಿಟಿಕಲ್ ರೀಸನ್ಸ್. ಅದು ಓಕೆ. ಆ ರೀಸನ್ಗೆ ನಾನು ಸುಮಲತಾನೇ ಕಾರಣ ಅಂತ ಹೇಳೋ ಪರಿಸ್ಥಿತಿ ಇಲ್ಲ. ನನಗೆ ಗೊತ್ತಿರುವ ರಾಜಕಾರಣದ ಒಳಸುಳಿಗಳನ್ನು ಅರ್ಥ ಮಾಡ್ಕೊಂಡು ಹೇಳ್ತಿರೋದು ನಾನು. ಅದಕ್ಕೆ ಸುಮಲತಾ ಕಾರಣ ಅಂತ ಅನ್ಸಲ್ಲ. ಮೇ ಬಿ ಇಟ್ ಹಸ್ ಸ್ಟಾರ್ಟೆಡ್ ಫ್ರಮ್ ಅಂಬರೀಷ್ ಟೈಮ್. ಅಲ್ಲಿಂದನೇ. ಎಸ್. ಸೊ ಅದು ಕಂಟಿನ್ಯೂಟಿ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ನಂಬರ್ ಒನ್. ನಂಬರ್ ಟು, ಕಾಂಗ್ರೆಸ್ನ ಕೆಲವು ನಾಯಕರಿಗೆ ಅವರ ಜೀವನದಲ್ಲಿ ಒಂದು 2-3 ಕ್ಯಾಂಡಿಡೇಟ್ಗಳು ಅಥವಾ ನಾಯಕರಾಗಿ ಅವರು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟವರ ವಿಚಾರದಲ್ಲಿ ಆದ ಅನುಭವಗಳು ಅವರ ಅವಶ್ಯಕತೆ ಇಲ್ಲ ನನಗೆ ಅಂತ ಅನಿಸಿರಬಹುದು. ಸ್ಥಳೀಯವಾಗಿ. ಓಕೆ, ಸ್ಥಳೀಯವಾಗಿ ಅಂತಲೇ ಇಟ್ಕೊಳ್ಳಿ. ಓಕೆ, ಅನಿಸಿರಬಹುದು. ಸೊ ಇವರ ಅವಶ್ಯಕತೆ ಕಾಂಗ್ರೆಸ್ಗೆ ಇಲ್ಲ ಅನ್ನುವುದಕ್ಕೆ ಕಾರಣ ಸುಮಲತಾ ಆಯ್ಕೆ ಆದ ಮೇಲೆ ಆಗಿರೋದಕ್ಕಲ್ಲ ಅದು ಅನ್ಸತ್ ನನಗೆ. ಅದ್ರದ್ದು ಬಿಫೋರು ಇದೆ, ಅದ್ರದ್ದು ಕ್ಯಾರಿ ಫಾರ್ವರ್ಡ್ ಇರಬೇಕು. ಓಕೆ. ಹಾಗಾಗಿ ಅವ್ರಿಗೆ ಅದು ಬೇಕಿಲ್ಲ. ಸೊ ಬಹು ಸಹಜವಾಗಿ ಒಂದು ಪಕ್ಷಕ್ಕೆ ಅವರ ಅವಶ್ಯಕತೆ ಇಲ್ಲ ಅಂದ್ರೆ ಅವ್ರು ಎಲ್ಲಿ ಹೋಗಬೇಕಾಗಿತ್ತು? ಯಾರು ಅವ್ರ ಕಡೆ ನಿಂತ್ಕೊಂಡಿದ್ರು, ಬಿಜೆಪಿ. ಎಸ್, ಆಫ್ ಕೋರ್ಸ್. ಶಿ ಹ್ಯಾಡ್ ನೋ ಅದರ್ ಆಪ್ಷನ್. ಹೌದು, ನನ್ನ ಪ್ರಕಾರ. JDS ಸೇರೋದಂತೂ ಅಲ್ವೇ ಅಲ್ಲ. ಇಲ್ಲ. ಸೊ ಬಿಜೆಪಿಗೆ ಸೇರ್ಬೇಕಾಗಿತ್ತು. ಸೊ ಅವ್ರ ಆಬ್ವಿಯಸ್ ಚಾಯ್ಸ್ ವಾಸ್ ಬಿಜೆಪಿ. ಹಾಗಾಗಿ ನನಗೆ ಆ ಬಿಜೆಪಿ ಸೇರ್ತಿರೋದು ಬಹಳ ದೊಡ್ಡ ಸರ್ಪ್ರೈಸ್ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅವರು ಭಯ ಬೆಂಬಲ ಕೊಟ್ಟ ಮೇಲೆ ಮುಂದುವರೆದಿತ್ತು. ಎಸ್. ಇನ್ನು ಮೈಸೂರು ಗೆಲ್ಲೋಕೆ ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರವನ್ನ ಪ್ರಬಲವಾಗಿ ಝಳಪಿಸ್ತಾ ಇದೆ. ಇವತ್ತು ಕೂಡ ಒಕ್ಕಲಿಗ ಜಪವನ್ನ ಈಗ ಕಾಂಗ್ರೆಸ್ ಮಾಡಿದೆ. ಈ ಬಾರಿ ಒಕ್ಕಲಿಗರನ್ನೇ ಅಭ್ಯರ್ಥಿ ಮಾಡಿದೀವಿ ಅಂತ ಸಿಎಂ ಹೇಳಿದ್ರು. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರು DCM ಅವರು. ಎಂ ಲಕ್ಷ್ಮಣ್ ಅವರನ್ನ ಲಕ್ಷ್ಮಣ್ ಗೌಡ ಅಂತ ಕರೆದುಬಿಟ್ರು. ಆದರೆ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ರಾಜಕೀಯಕ್ಕೆ ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ. ಒಕ್ಕಲಿಗರ ಮೇಲೆ ಈಗ ಮಮತೆ ಬಂದಿದೆಯಾ? ಇನ್ನು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ದೇವೇಗೌಡರು ಅಂತ ವೆಂಕಟೇಶ್ ಅವರು ಆರೋಪವನ್ನ ಮಾಡಿದ್ರು. ಕುಮಾರಸ್ವಾಮಿ ಮತ್ತು ಪ್ರತಾಪ್ ಸಿಂಹ ಅವರು ಅದನ್ನು ಖಂಡಿಸಿದ್ದಾರೆ. ಯದುವೀರ್ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ವೆಂಕಟೇಶ್ಗೆ ಬಿಜೆಪಿ ಅಭ್ಯರ್ಥಿ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕಡೆಗೆ ರಾಜರ ಕೊಡುಗೆ ಏನು ಅನ್ನೋದು ಜನಕ್ಕೆಲ್ಲ ಗೊತ್ತಿದೆ, ಅವರೇ ಉತ್ತರ ಕೊಡ್ತಾರೆ ಅಂತ ಈ ಕಡೆ ಹೇಳಿರೋದು. ಈ ಮಧ್ಯೆ ಯದುವೀರ್ ಪರವಾಗಿ ವಿಶ್ವನಾಥ್ ಅವರು ಬ್ಯಾಟ್ ಬೀಸಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಅದು ಈ ಬಾರಿ. ವಿಶ್ವನಾಥ್ ಮನೆಗೆ ವಿಜೇಂದ್ರ ಅವರು ತೆರಳಿದ್ರು, ಚರ್ಚೆ ಮಾಡಿದ್ದಾರೆ, ಅವಿರೋಧ ಆಯ್ಕೆಗೆ ಕರೆ ಕೊಟ್ಟಿದ್ದಾರೆ. ಜಾತಿ ರಾಜಕೀಯ ಮಾಡ್ತಿರುವ ಸಿದ್ದರಾಮಯ್ಯ ವಿರುದ್ಧ ಆಯೋಗ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಳ್ಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ನಾನು ಈ ಸಾರಿ ಒಕ್ಕಲಿಗರನ್ನೇ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಈಗ ಈ ಚುನಾವಣೆ ನನಗೆ ಒಂದು ಸವಾಲು. ಲಕ್ಷ್ಮಣ ಗೌಡ ನಮ್ಮ ಅಭ್ಯರ್ಥಿ. ಲಕ್ಷ್ಮಣ ಗೌಡರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕ್ಷೇತ್ರದಲ್ಲಿ 47 ವರ್ಷ ಆಗಿತ್ತು ಒಕ್ಕಲಿಗರಿಗೆ ಸೀಟ್ ಸಿಕ್ಕಿ. ಈ ಬಾರಿ 8 ಜನರಿಗೆ ನಾನು ಅಧ್ಯಕ್ಷರಾಗಿರುವಾಗ ಲೋಕಸಭೆಗೆ ಮೊದಲನೇ ಬಾರಿಗೆ 8 ಜನರಿಗೆ ಇವತ್ತು ಅವಕಾಶವನ್ನ ನಾವು ಮಾಡಿಕೊಟ್ಟಿದ್ದೇವೆ. ಈ ಒಕ್ಕಲಿಗರ ಹೆಸರು ಈಗ ಮಮತೆ ಬಂದ್ಬಿಟ್ಟೈತೆ ಸಿದ್ದರಾಮಣ್ಣರಿಗೆ, ಕಾಂಗ್ರೆಸ್ನವರಿಗೆ. ಒಕ್ಕಲಿಗರ ಮೇಲೆ ಈಗ ಭಾಳ ಮಮತೆ ಬಂದೈತೆ. ಅದೇ ವೆಂಕಟೇಶ್ ಅವರು ಅಲ್ಲವೇ ಹೇಳ್ಕೊಂಡವ್ರೆ, ಇದೇನೋ ಜಗತ್ತಿನಲ್ಲಿ 7ನೇ ಅದ್ಭುತ ಅಂತಾರಲ್ಲ, ಇದು ಅದ್ರ ಮುಂದುವರೆದ ಅದ್ಭುತ. ಇದು
ಮುಂದುವರೆದ ಭಾಗವಾದ ಅದ್ಭುತ. ಚುನಾವಣೆ ಗೆಲ್ಲಬೇಕು ಅಂತಂದರೆ ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಬೇಕು. HD ದೇವೇಗೌಡರಿಗೆ ಬೆಳೆಸ್ಕೊತ್ತೆ ಹೊರತು ಬೀಳಿಸಿ ಅವ್ರಿಗೆ ಗೊತ್ತಿಲ್ಲ. ನಾನು ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಅವ್ರನ್ನ ಕೇಳಲಿಕ್ಕೆ ಅಂತ ಹೋದಾಗ ಇನ್ನೂ ಟಿಕೆಟ್ದು ಗೊಂದಲ ನಡೀತಾ ಇತ್ತು. ಅಮಿತ್ ಶಾ ಅವರಿಗೆ ಫೋನ್ ಮಾಡು ಅಂತ ಹೇಳಿ ಅಮಿತ್ ಶಾ ಅವರ ಕಾಲಿಗೋಸ್ಕರ ಸುಮಾರು 1 ಗಂಟೆಗಳ ಕಾಲ ಕಾದು ಅವರು ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನನ್ನ ಬಗ್ಗೆ 4 ಒಳ್ಳೆ ಮಾತಾಡಿದಂಥವ್ರು, ನನಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದಂಥವ್ರು HD ದೇವೇಗೌಡರು ಸಾಹೇಬ್. ಅವ್ರ ಬಗ್ಗೆ ಇಲ್ಲ ಸಲ್ಲದು ಮಾತಾಡ್ತಿದ್ದಾರೆ ವೆಂಕಟೇಶಣ್ಣ. ಮೈಸೂರು ಮತ್ತು ಕೊಡಗು ಜನಾಂಗ ಇಡೀ ಕರ್ನಾಟಕದಲ್ಲಿ ಕಳೆದ 9 ವರ್ಷದಿಂದ ನಮ್ಮನ್ನ ನೋಡಿದ್ದಾರೆ. ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಅವರು ಆಗಲೇ ನೋಡಿದ್ದಾರೆ ನಮ್ಮ ಚಟುವಟಿಕೆಗಳಿರ್ಬೋದು, ನಮ್ಮ ಕಾರ್ಯಕ್ರಮಗಳಿರ್ಬೋದು, ಸಮಾಜ ಸೇವೆ ಕೆಲಸ ಇರ್ಬೋದು, ಅದನ್ನ ಅವ್ರು ನೋಡಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಸರ್, ಬೇರೆ ಸಂದರ್ಭದಲ್ಲೆಲ್ಲ ಜಾತ್ಯಾತೀತರು ಅಂತ ಹೇಳ್ಕೊಂಡು ಹೋಗ್ತಾರೆ, ಬಟ್ ಈ ಸಂದರ್ಭದಲ್ಲಿ ಜಾತಿವಾದ ತಂದಿಟ್ಟು ಬಿಡ್ತಾರಲ್ಲ. ಜಾತಿಯ ಹೆಸರನ್ನ ಚೆನ್ನಾಗಿ ಯಾರಿಗೂ ಗೊತ್ತಾಗದಂತೆ ಹೇಳಿಕೊಂಡು ಹೋಗುವವರೇ ಜಾತ್ಯತೀತರು. ಅನುಕೂಲಕ್ಕೆ ತಕ್ಕಂತೆ. ಇನ್ನೊಂದ್ಸರಿ ರಿಪೀಟ್ ಮಾಡಬೇಕಾ? ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಸರ್, ಇನ್ನೊಂದ್ಸಲ ಹೇಳ್ಬಿಡಿ ಸರ್. ಜಾತಿಯನ್ನ ಸದಾಕಾಲ ಪಾಲಿಸುತ್ತಾ ಪೋಷಿಸುತ್ತಾ ಅದರಲ್ಲೇ ಅದ್ದಿ ಮುಳುಗಿ ತೇಲಾಡುತ್ತಾ ತಮ್ಮೆಲ್ಲ ಆಸೆಗಳನ್ನು ಅರಗಿಸಿಕೊಂಡು ಅದನ್ನೆಲ್ಲ ಈಡೇರಿಸಿಕೊಂಡು ಸಾಗುತ್ತಾ, ಆದರೆ ಅದು ಯಾರಿಗೂ ಗೊತ್ತಾಗದ ರೀತಿ ಮಾಡುತ್ತಾ ಹೋಗುವವರೇ ಜಾತ್ಯತೀತರು. ಹೇಳಿಕೊಂಡು ಸಿಕ್ಕಿ ಹಾಕಿಕೊಳ್ಳುವವನು ಬಕರ, ಅವನು ಜಾತಿವಾದಿ ಅವನು ಜಾತಿವಾದಿ, ಕೋಮುವಾದಿ. ಅರ್ಥ ಆಯ್ತಾ? ಹಾ. ಗೌಡ್ರು, ಲಕ್ಷ್ಮಣ ಗೌಡ್ರು, ನಥಿಂಗ್ ನ್ಯೂ. ಆಕ್ಚುಲಿ ಐ ಆಮ್ ಸರ್ಪ್ರೈಸ್ಡ್. ದಿ ಮೈಸೂರು ಕ್ಯಾಂಡಿಡೇಟ್ ಅವ್ರ ಹೆಸರಿಗೆ ಗೌಡ ಆ್ಯಡ್ ಮಾಡದೇ ಇರೋದು. ಮಾಡಿಲ್ವಾ? ಇಲ್ಲ ಸರ್, ಮಾಡದೇ ಇರೋದು. ಐ ಆಮ್ ಸರ್ಪ್ರೈಸ್ಡ್. ಸಡನ್ ಬಂದ್ಬಿಡುತ್ತೆ. ಮಾಡಬೇಕಾಗಿತ್ತು. ಭಾಳ ಜನ ಆ ಪ್ರಯೋಗಕ್ಕೆ ಪಾಪ ಹೋಗಿದವ್ರೆ ಈ ರಾಜ್ಯದಲ್ಲಿ. ಗೌಡಾನೇ, ಬೇರೆದಕ್ಕೂ ಹೇಳಕ್ ಹೋಗಲ್ಲ ನನ್ನ ಬೇಕಾರೆ. ದೀರ್ಘಕಾಲದ ಹಿಂದೆ ಅದೇ ಮೈಸೂರು ಲೋಕಸಭಾ ಕ್ಷೇತ್ರದ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಹರ್ಷಕುಮಾರ ಅಂತ ಇದ್ರು. ಹರ್ಷಕುಮಾರ್ ಸೋತ್ರು. ಆಮೇಲೆ ಅವರು ಗೌಡ ಅಂತ ಚೇಂಜ್ ಮಾಡಿಕೊಂಡ್ರು. ಹರ್ಷಕುಮಾರ್ ಗೆದ್ರು, 1 ಟರ್ಮ್ MLA ಆದರು. ಗೌಡ ಅಂತ ಮಾಡ್ಕೊಂಡ್ಮೇಲೆ ಬೆಂಗಳೂರಿನಲ್ಲೂ ಒಬ್ಬರು ಮಾಡ್ಕೊಂಡಿದ್ರು ಅವ್ರ ಹೆಸರನ್ನ. ಹಾಗೆ ಅದು ಆ್ಯಡ್ ಮಾಡೋದೇನು ಹೊಸದೇನು ಅಂತ ನನಗೇನು ಅನಿಸಲ್ಲ ನನಗೆ. ಸೊ ಇವತ್ತು ಶಿವಕುಮಾರ್ ಬರೀ ಬಾಯಲ್ಲಿ ಆ್ಯಡ್ ಮಾಡಿರ್ಬೋದು, ಯಾಕೆ ಅಫಿಷಿಯಲಿ ಮಾಡಿಲ್ಲ ಅನ್ನೋದು ನನಗೆ ಸರ್ಪ್ರೈಸ್. ಸೊ ಮೈಸೂರಿನಲ್ಲಿ ಈಗ ಒಕ್ಕಲಿಗರ ಆಟ ಅಂತ ಲೆಕ್ಕಾಚಾರ. ಹೌದು, ನಾನು ಈ ಬಾರಿ ಒಕ್ಕಲಿಗರನ್ನೇ ಆಯ್ಕೆ ಮಾಡಬೇಕು ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯವ್ರದ್ದು. ದಟ್ಸ್ ಕರೆಕ್ಟ್. ಅದು ಯಾಕೆಂದರೆ ಪೊಲಿಟಿಕಲಿ ಇವತ್ತಿರೋ ಸಿಚುಯೇಷನ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿರುವ ಒಕ್ಕಲಿಗರ ಪರವಾಗಿ ಒಂದು ಅಭ್ಯರ್ಥಿಯಲ್ಲಿ ಹಾಕಬೇಕು. ಕುರುಬರನ್ನೋ ಇನ್ನೊಬ್ಬರನ್ನೋ ಹಾಕಿದ್ರೆ ಎಲ್ಲರೂ ತಿರುಗಿ ಬಿದ್ದು ಬಿಡಬಹುದು ಅನ್ನೋದು ಸಿದ್ದರಾಮಯ್ಯನವರ ರಾಜಕೀಯ ಲೆಕ್ಕಾಚಾರ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ಅದಕ್ಕೆ ದೊಡ್ಡ ಪ್ರೀತಿ ಈ ಜನಾಂಗಕ್ಕೆ ಆ ಜನಾಂಗಕ್ಕೆ ಅಲ್ಲ. ಅದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್. ಓಕೆ, ನೌ ದ ಕ್ವಶನ್ ಈಸ್, ಮೈಸೂರು 40 ವರ್ಷ ಆದಮೇಲೋ 26 ವರ್ಷ ಆದಮೇಲೋ ಒಕ್ಕಲಿಗ ಅಭ್ಯರ್ಥಿ ಒಬ್ಬರು ಬಂದಿದ್ದಾರೆ, ಹಾಗಾಗಿ ಹುಷಾರ್ ಅನ್ನೋ ಥರ DK ಶಿವಕುಮಾರ್ ಅವರು 8 ಜನಕ್ಕೆ ನಾನು ಅಧ್ಯಕ್ಷನಾಗಿದ್ದಾಗ. ಯಾಕೆ ಅಂದರೆ ನಾನು ನಿಮ್ಮನ್ನು ಪ್ರತಿನಿಧಿಸ್ತಾ ಇದ್ದೀನಿ ಅನ್ನಕ್ಕೆ. ಒಕ್ಕಲಿಗ. ಓಕೆ, ಫೇರ್. ಸೊ ಹಂಗಾಗಿ ಆಯ್ಕೆ ಮಾಡಿ ಲಕ್ಷ್ಮಣ ಗೌಡ, ಯಾರೋ ವಾಟ್ ಎವರ್ ಇಟ್ ಈಸ್, ಅವ್ರ ಹೆಸರನ್ನ ಹೇಳ್ತೀನಿ. ಓಕೆ, ಮೈಸೂರು ಕ್ಷೇತ್ರ ಅದನ್ನು ಕೇಳಿಸಿಕೊಳ್ಳುವುದೋ ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ಇಲ್ಲಿಯವರೆಗೆ ಮೈಸೂರು ಕ್ಷೇತ್ರ ಅದನ್ನು ಕೇಳಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ತುಳಸಿದಾಸ್ ದಾಸಪ್ಪ, ಗುರುಪಾತ್ ಸ್ವಾಮಿ, ವಿಜಯ್ ಶಂಕರ್, H. ವಿಶ್ವನಾಥ್ ಎಲ್ಲರೂ. ಪ್ರತಾಪ ಸಿಂಹನ ಮೈಸೂರಿಗೆ ಅಭ್ಯರ್ಥಿಯಾಗಿ ಹಾಕಿದಾಗ ಬಹುಜನರಿಗೆ ಆತ ಒಕ್ಕಲಿಗ ಅಂತ ಗೊತ್ತಿರಲಿಲ್ಲ. ನನ್ನ ಪ್ರಕಾರದಲ್ಲಿ ಹಾಗಾಗಿ ನನಗೆ ಗೊತ್ತಿಲ್ಲ ಮೈಸೂರು ಕ್ಷೇತ್ರದ ಜನ ಏನ್ ಮಾಡ್ತಾರೆ ಅಂತ. ಇವ್ರು ಬರೀ ಈ ರೀತಿಯಾಗಿ ಒಕ್ಕಲಿಗರು ಅನ್ನೋದಾದ್ರೆ ಇನ್ನುಳಿದಂತ ಸಮುದಾಯಗಳು ಹೇಗೆ? ದಟ್ಸ್ ಎ ಕ್ವಶನ್. ಅದರ ಸಮುದಾಯಗಳಿಗೆ ಆನ್ಸರ್ ಮಾಡಬೇಕಾಗಿರೋದು. ನನಗೆ ಸಂಬಂಧ ಇಲ್ಲ, ಅದು ನಂದಲ್ಲ ಪ್ರಶ್ನೆ, ನಂದಲ್ಲ ಸಮಸ್ಯೆ. ಸೊ ಕ್ವಶನ್ ಈಸ್, ಯದುವೀರು ಒಕ್ಕಲಿಗರಲ್ಲ. ಹೌದು, ದಟ್ಸ್ ದಿ ಅಲ್ಟಿಮೇಟ್ ಬಾಯ್ಲಿಂಗ್ ಪಾಯಿಂಟ್. ಅದೀಗ ಕರೆಕ್ಟ್ ಹೇಳಕ್ಕೆ ತಂದಿಡ್ತಾ ಇರೋದು. ಅವರು ಒಕ್ಕಲಿಗರಲ್ಲ. ಫೇರ್. ಯದುವೀರು ಒಕ್ಕಲಿಗರಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತೆಲ್ಲೋ ವಿಶ್ವನಾಥ್ ಒಂದು ಕಡೆ ಅದನ್ನು ಹೇಳ್ದಂಗಿದೆ. ಮೈಸೂರು ಅರಸರ ಪರಂಪರೆಯಲ್ಲಿ ಈ ಜಾತಿಗಳನ್ನು ನೋಡದೆ ಅವರು ಕೆಲಸ ಮಾಡಿದ್ದಿದ್ದು ಅಂತವರೆಲ್ಲೋ ಹೇಳಿದ್ದಾರೆ. ಬಹಳ ಪರ್ಫೆಕ್ಟ್ಲಿ ಮೇಡ್ ಕಾಮೆಂಟ್ ಅದು ನನ್ನ ಪ್ರಕಾರ. H. ವಿಶ್ವನಾಥ್ ನನ್ನ ಪ್ರಕಾರ. ಯಾಕೆ ಅಂದರೆ
ಇವತ್ತಿನ ಹಳೆ ಮೈಸೂರಿನ ಶ್ರೀಮಂತಿಕೆಯನ್ನು, ಸಿರಿವಂತಿಕೆಯನ್ನು, ಅಭಿವೃದ್ಧಿಗೆ ಹಾಕಿದ್ದ ಬುನಾದಿಯನ್ನು ಯಾರಾದರೂ ಕ್ರೆಡಿಟ್ನ ಯಾರಿಗಾದರೂ ಕೊಡಬೇಕಾದ್ರೆ ಅದು ಆ ವಂಶಕ್ಕೆ ಹೋಗುತ್ತೆ. ನಾನು ಯದುವೀರು ಕೊಡಿ ಅಂತ ಹೇಳಿಲ್ಲ. ಹೌದು, ಯದುವೀರು ಸಿಮೆಂಟು ಇಟ್ಟಿಗೆ ಹಿಡ್ಕೊಂಡು ಪಾರೆ ಪಿಕಾಸಿ ಹಿಡ್ಕೊಂಡು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ ನಾನು. ಆದರೆ ಅಪ್ಪೀಳಿಗೆ ಲೈಕ್ ಮಹಾತ್ಮ ಗಾಂಧಿ ಕಷ್ಟಪಟ್ಟಂತಹ ಸ್ವಾತಂತ್ರ್ಯ ಸಂಗ್ರಾಮದ ಕ್ರೆಡಿಟನ್ನು, ಸ್ವಾತಂತ್ರ್ಯ ಸಂಗ್ರಾಮದ ಸುಳಿವು ಗೊತ್ತಿಲ್ಲದ ಕಾಂಗ್ರೆಸ್ಸಿಗರು ಕೆಲವರು ಇವತ್ತು ಕ್ಲೈಮ್ ಮಾಡೋ ಥರ. ವೈ ನಾಟ್? ಸ್ವಾತಂತ್ರ್ಯ ಸಂಗ್ರಾಮದ ಕ್ರೆಡಿಟನ್ನು ಗಾಂಧೀಜಿ ಮಾಡಿದ್ದನ್ನು ನೀವು ಕ್ಲೈಮ್ ಮಾಡ್ಬೋದು ಅಂದರೆ ಅವರ ಹಿಂದೆ ಇದ್ದವರು, ಅವರ ಪೂರ್ವಜರು ಮಾಡಿದ್ದ ಕ್ಲೈಮನ್ನು ಯದುವೀರು ಮಾಡ್ಬೋದಾ, ಮಾಡಬಾರ್ದಾ? 100% ವೈ ನಾಟ್? ಎಸ್, ಹೌದು ಹೌದು, ಮಾಡ್ಕೊಳ್ಳಿ ಅಲ್ವಾ? ಎಸ್. ಯಾರಾದರೂ ಮೈಸೂರಿನ ನಿಜವಾದ ಅಭಿವೃದ್ಧಿ ಕೆಲಸಗಳನ್ನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಕಟ್ಟಿದ್ದಂಥ ಒಂದು ಯೂನಿವರ್ಸಿಟಿ, ಒಂದು ಆಸ್ಪತ್ರೆ, ಒಂದು ರಸ್ತೆ, ಆ ಮೈಸೂರಿಗೆ ಕೊಟ್ಟಂಥ ಖ್ಯಾತಿ, ಕೀರ್ತಿ, ಆ ಬ್ರ್ಯಾಂಡ್ಗಳನ್ನು ಕ್ರಿಯೇಟ್ ಮಾಡಿದ್ದಿದ್ದು, ಇದನ್ನು ಯಾರಾದರೂ ನೀವು ಒಬ್ಬರು ಕೈ ಎತ್ತಿ ಹೇಳ್ತೀರಾ ನಾವು ಮಾಡಿದ್ದೀವಿ ಅಂತ? ನನ್ನ ವಾದ ಏನು? ನೀವು ಯಾರಿಗಾರು ಕೊಟ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಜಾತಿಯ ಆಧಾರದ ಮೇಲೆ ಆ ವಂಶವನ್ನು ನೀವು ಅಳೆಯಬೇಕಾದ ಅವಶ್ಯಕತೆ ಇಲ್ಲ. ಯದುವೀರ್ಗೆ ಬೇಕೋ ಬೇಡವೋ ನೀವು ವಾದ ಮಾಡಿ. ಅಲ್ಲ, ಯಾಕೆ ಅಂದರೆ ಹಾಗಿದ್ರೆ ನೀವು ಗಾಂಧೀಜಿಯಿಂದ ಬಂದಂತಹ ಸ್ವಾತಂತ್ರ್ಯದ ಖ್ಯಾತಿಯನ್ನು, ಆ ಫಲವನ್ನು, ಆ ಇದನ್ನೆಲ್ಲ ನೀವು ಕ್ಲೈಮ್ ಮಾಡಕೂಡ್ದು. ಹಂಗಾರೆ ಇಲ್ಲಿ ಮಾಡೋದಾದ್ರೆ ಅದನ್ನು ಕ್ಲೈಮ್ ಆಗಲೇಬೇಕು. ನೀವು ಅಲ್ಲಿಂದ ಅದನ್ನು ಕ್ಲೈಮ್ ಮಾಡ್ಬೋದು ಅನ್ನೋದಾದರೆ ಇವರು ಇಲ್ಲಿಂದ ಇವರ ಪೂರ್ವಜರದನ್ನು ಕ್ಲೈಮ್ ಮಾಡ್ಬೋದು. ಕರೆಕ್ಟ್? ಹೌದು ಸರ್. ಮುಂದಕ್ಕೆ ಹೋಗೋಣ. ಓಕೆ. ಇನ್ನು ಕಳೆದ 3 ದಿನದಿಂದ ಸರ್ ಮೈಸೂರಲ್ಲಿ ಸರ್ ಜಿ ಟಿ ದೇವೇಗೌಡರು, ಎಸ್, ಮೈಸೂರಲ್ಲಿ ಜಿ ಟಿ ದೇವೇಗೌಡರು ಬಂದರು ಹೋದ್ರು. ಭಾವನಾತ್ಮಕವಾಗಿ ಸಿದ್ದರಾಮಯ್ಯನವರು ಜ್ಞಾಪಕ ಮಾಡ್ಕೊಂಡಿದ್ದಾರೆ ಚಾಮುಂಡೇಶ್ವರಿ ಸೋಲನ್ನು. ಅದು ಅವ್ರಿಗೆ ಮರೆಯೋಕ್ಕೆ ಕಷ್ಟ ಇದೆ. ಅವ್ರಿಗೆ ಸಭೆ ಮಾಡಿದ್ದಾರೆ ಸಿಕ್ಕಾಪಟ್ಟೆ. 3 ಬಾರಿ ಗೆದ್ದ ಜಿ ಟಿ ದೇವೇಗೌಡ ಮಾಡಿರೋ ಅಭಿವೃದ್ಧಿ ಆದರೂ ಏನು, ನೀವು ಹೆಚ್ಚು ಮತ ಕೊಟ್ಟರೆ ನನಗೆ ಮರ್ಯಾದೆ ಬರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ಜಿ ಟಿ ದೇವೇಗೌಡರು ಗರಂ ಹಂಗೆ ನಿಂತಿದ್ದಾರೆ. ಒಮ್ಮೆ ಸೋತ ಮೇಲೆ ಮುಗಿದಾಯ್ತು. ಪದೇ ಪದೇ ಜ್ಞಾಪಿಸ್ಕೊಂಡು ಅಳ್ತಾ ಇದ್ರೆ ನನಗೂ ನಾವು ಕೊಡ್ತೀರಿ, ಮೌನವಾಗಿ ಮರ್ಯಾದೆಯಿಂದ ಇರಿ, ಇಲ್ಲಾಂದರೆ ರಾಜೀನಾಮೆ ಕೊಡ್ರಿ, ನಾನು ಕೊಡ್ತೀನಿ, ಇಬ್ಬರು ಸ್ಪರ್ಧೆ ಮಾಡೇ ಬಿಡೋಣ ಚಾಮುಂಡೇಶ್ವರಿಯಿಂದ, ಅದೇನಾಗತ್ತೆ ನೋಡೇ ಬಿಡೋಣ ಅಂತ ಒಂದ್ಸರಿ ಅವರೊಂದು ಸವಾಲು ಹಾಕಿದ್ದಾರೆ. ಆ ಸವಾಲನ್ನು ಸಿದ್ದರಾಮಯ್ಯವ್ರು ಕೇಳಿಸ್ಕೊತಾರಾ? ನಾಳೆ ದೇವೇಗೌಡರು ಹೇಳ್ಬಿಟ್ರು ಅಂತ ರಾಜೀನಾಮೆ ಕೊಟ್ಬಿಟ್ಟು ಬಂದ್ಬಿಡ್ತಾರೆ ಚಾಮುಂಡೇಶ್ವರಿಗೆ? ಇವೆಲ್ಲ ಎಲೆಕ್ಷನ್ ಟೈಮ್ ಸವಾಲ್ಗಳು, ಎಂದೂ ನಡೆಯದ ಪಂದ್ಯಗಳು. ಗೊತ್ತಾಯ್ತಾ? ಈಗ ಸಿದ್ದರಾಮಯ್ಯನವರು ಅಮಿತ್ ಶಾ ಅವರೇ ಬನ್ನಿ ಸವಾಲ್ ಅಂತ ಬಂದ್ಬಿಡ್ತಾರಾ? ಹಾಗೆ ಇದ್ದಕ್ಕಿದ್ದಂತೆ ಅವರು ಮೋದಿ ಬರಲಿ ನನ್ನ ಹತ್ರ ವಾದಿಕ್ಕೆ ಅಂದರೆ ಬರ್ತಾರಾ? ಬರಲ್ಲ. ಆದರೆ ನಾನು ಭಾಳ ಜನನ ಕರಿತೀನಿ, ಬನ್ನಿರಿ ನನ್ನ ಜೊತೆ ವಾದಿಕ್ಕೆ ಅಂತ. ನನ್ನ ಹತ್ರಕ್ಕೂ ಬರಲ್ಲ ಕೆಲವರೆಲ್ಲ, ಬರೋದೇ ಇಲ್ಲ. ಬರ್ರಿ ಅಂತ ಕರಿತೀನಿ, ಬರೋದೇ ಇಲ್ಲ, ಓಡೋಗ್ಬಿಡ್ತಾರೆ. ಬೇರೆ ಇವೆಲ್ಲ ಸುಮ್ಮನೆ ಪಂದ್ಯಕ್ಕೆ ಪಂದ್ಯ ಅಷ್ಟೇ. ಏನು ಸವಾಲ್ ಗಿವಾಲೆಲ್ಲ ವರ್ಕ್ ಆಗಲ್ಲ, ಅದೆಲ್ಲ ನಡೆಯಲ್ಲ. ನಾನು ಎಮ್ ಎಲ್ ಎ ಆಗಿದ್ರು ಇಲ್ಲಿ ನಿಮ್ಮದೇ ಸರ್ಕಾರ, ನಿಮ್ಮ ಮಗ ಯತೀಂದ್ರ ಕಮಿಷನಲ್ಲಿ ತೊಡಗಿದ್ದಾರೆ, ನಮಗೆ ಗೊತ್ತಿಲ್ಲ, ಇದು ಅವ್ರು ಹೇಳ್ತಿರೋದು. 60% ಕಮಿಷನ್ ಸರ್ಕಾರ ಇದು ಡ್ಯಾಶ್ ಡ್ಯಾಶ್ ಅಂತ ಹೇಳಿದರೆ ಕುಮಾರಸ್ವಾಮಿ ಸಹಮತ ವ್ಯಕ್ತಪಡಿಸಿದಾರಂತೆ. ಆಲ್ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ದುರ್ಬಲ ಅಲ್ಲ. ನಾವು ಹಿಂದೆ ಸೋತಿದ್ರೆ ನಮ್ಮ ತಪ್ಪುಗಳಿಂದ ಸೋತಿದ್ದೀವೋ ಹೊರತು ಜನರು ನಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಸರಿಯಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದ ಜನ ಬಿಜೆಪಿಯನ್ನು ಸೋಲಿಸಲೇಬೇಕು ಅಂತ ಹೇಳಿ ನೀವು ಮನಸ್ಸು ಮಾಡಿದ್ರೆ ಬಿಜೆಪಿ ಸೋಲಿಸೋದು ಕಷ್ಟ ಏನಿಲ್ಲ. ಮನಸ್ಸು ಮಾಡಿದ್ರೆ ನನಗೆ ಮರ್ಯಾದೆ ಬರ್ತದೆ. ಇವರು 2 ಸಾಲಿನ 3 ಸಾಲಿನ ಎಮ್ ಎಲ್ ಎ ಆಗಿರೋದು, ಚಿಟಿ 3 ಸಾರಿ ಎಮ್ ಎಲ್ ಎ ಆಗಿರೋದು. ಏನ್ ಕಟ್ಟಾಕಿದಾನಪ್ಪ ಹೇಳಿ ನೋಡ. ವರ್ಣಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟು ನಿಲ್ತೀನಿ. ಅವ್ರು ತೋರಿಸ್ಲಿ ಅವ್ರ ಶಕ್ತಿ. ಚಾಮುಂಡೇಶ್ವರಿ ಗೆಲ್ಲಿ ಅವರೇ, ನಾನು ಏನು ಮಾಡಿಲ್ವಲ್ಲ, ಅವ್ರು ಗೆಲ್ಲಿ. ಜನ ನೀವು ಕೊಡ್ತಾರ, ನಾನು ಕೊಡ್ತಾರ, ಓಟ ನೋಡ್ತೀನಿ. ನೀವು ಸೋತ ಮೇಲೆ ಮುಗಿದೋಯ್ತು. ಯಾಕೆ ಸುಮ್ಮನೆ ಬಂದಾಗ ಮೌನವಾಗಿ ಮರ್ಯಾದೆಯಿಂದ ಭಾಳ ಘನತೆ ಗೌರವದಿಂದ ನಿಮ್ಮನ್ನ ಇಟ್ಕೊಂಡು ಬಂದಿದ್ದೀನಿ, ಕಾಪಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಚಾಮುಂಡೇಶ್ವರಿ ವಿಚಾರಕ್ಕೆ ನೀವೆಲ್ಲರೂ, ನೀವು ನಿಮ್ಮ ಮಗ ಆಳ್ತಾ ಇದ್ದೀರಿ. ನಾನು ಎಮ್ ಎಲ್ ಎ. ಆ ಕಾಂಟ್ರಾಕ್ಟ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಆ ಕಮಿಷನ್ ನಮಗೆ ಕೊಟ್ಬಿಡ್ಬೇಕು ಅಂತಾನೆ. ಅದ್ರ ಮೊದಲೇ ಹಣ ಕೊಡಬೇಕು ಅಂತ ಕೇಳ್ತಾವ್ರೆ ಅವ್ರ ಪುತ್ರ. ಕಮಿಷನ್ ತಂದೆ ಎಲ್ಲ ಅವ್ರಿಗೆ ಕೊಡಬೇಕು. ಇವತ್ತು ನಿಮಗೆ ಗೊತ್ತಿರಲಿ, ಎಲ್ಲ 60% ಆಗಿದೆ ಇವ್ರದ್ದು. 60% ಕಾಂಗ್ರೆಸ್ ಸರ್ಕಾರ ಇದು. ರೈಟ್, ದಟ್ಸ್ ಅನದರ್ ಪೊಲಿಟಿಕಲ್ ವಾರ್ ಇವ್ರದ್ದು. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ ಚಾಮುಂಡೇಶ್ವರಲ್ಲಿ ಏನಾಗುತ್ತೋ ಬಿಡುತ್ತೋ ಅಂತ ಐಡಿಯಾ ಇಲ್ಲ. ಬಟ್ ಆನ್ ದಿ ಪಾಯಿಂಟ್ ಆಫ್ ಡೆವಲಪ್ಮೆಂಟ್ ಅಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ತಾ ಇದ್ದೀವಿ.
ಎಲ್ಲ ಕ್ಷೇತ್ರಗಳಲ್ಲೂ ಝೀರೋ ಕೆಲಸ ಅಂತ ಆಗಿರಲ್ಲ. ಹೌದು, ವರ್ಸ್ಟ್ ಕ್ಷೇತ್ರದಲ್ಲೂ Yes. ಝೀರೋ ಅಂತ ಆಗಿರಲ್ಲ. ಜನ ನಿರೀಕ್ಷೆ ಪಟ್ಟಷ್ಟು ಕೆಲಸ ಆಗಿರಲ್ಲ, ಅಥವಾ ಅಲ್ಲಿ ಅವಶ್ಯಕತೆ ಇದ್ದಂಗೆ ಕೆಲಸ ಆಗಿರಲ್ಲ. ಯಾವ ಕ್ಷೇತ್ರಗಳಲ್ಲಿ ಆಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವು ಕ್ಷೇತ್ರಗಳಲ್ಲಿ ಚೆನ್ನಾಗೇ ಆಗಿರುತ್ತೆ, Yes. ಕೆಲವು ಕ್ಷೇತ್ರಗಳಿಗೆ ಆಗಲ್ಲ. ಬಟ್ ಈ ಕಂಪ್ಯಾರಿಸನ್ ಆಫ್ MLAಗಳು ಏನು ಮಾಡಿದ್ದಾರೆ ಅನ್ನೋದು ಒಂದು ಪಕ್ಷಕ್ಕೆ ಸೀಮಿತ ಆಗತ್ತೆ ಅಂತ ನನಗೆ ಅನ್ಸಲ್ಲ. 224 ಉತ್ತರ ಕರ್ನಾಟಕದ ಬಹುತೇಕ ಕ್ಷೇತ್ರಗಳಲ್ಲಿ ಗುಲ್ಬರ್ಗಾ, ರಾಯಚೂರು, ಬೀದರ್, ಈ ಯಾದಗಿರಿ, ಕೊಪ್ಪಳ ಈ ಭಾಗದ ಬಹುತೇಕ ಕಡೆ 6 ಸರಿ 5 ಸರಿ MLAಗಳಾಗಿರುವಂತಹ ಕ್ಷೇತ್ರಗಳ ದರ್ಶನವನ್ನು ನಿಮ್ಗೆ ಯಾರಿಗಾರು ಮಾಡಿಸ್ಲೇನು? ಆ ಕ್ಷೇತ್ರದಿಂದ ಗೆದ್ದು ರಾಜ್ಯವನ್ನೇ ಆಳಿ ರಾಜಧಾನಿಯಲ್ಲಿ ಒಪ್ಪರಿಗೆ ಮಹಲುಗಳನ್ನು, ಆಸ್ತಿಗಳನ್ನು, ಅಂತಸ್ತನ್ನು ಪಡೆದು ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಎಲ್ಲರಿಗೂ ಉಂಡು ತಿಂದು ಎಸೆದು ಬಿಸಾಡಿದ್ರೂ ಕರಗದಷ್ಟು ಸಂಪತ್ತನ್ನು ಸಂಗ್ರಹಿಸಿರುವವರು ಕ್ಷೇತ್ರವನ್ನು ಹೇಗೆ ನೋಡಿಕೊಂಡಿದ್ದಾರೆ ಅಂತ ದರ್ಶನ ಮಾಡಿಸಬಹುದೋ? ನನಗದೇನು ದೊಡ್ಡ ಸಂಬಂಧ ಇದೆ ಅಂತ ಅನ್ಸಲ್ಲ. ಅವರವರ ಕ್ಷೇತ್ರದಲ್ಲಿ ಅದಿರುತ್ತೆ. ಎರಡನೇದು ರಿವರ್ಸ್ ಸೈಡಲ್ಲಿ ಈ ನಮ್ಮ ಜನ ಆ ಕಾರ್ಯವನ್ನೇ ನೋಡಿ ವೋಟ್ ಹಾಕ್ತಾರೆ ಅನ್ನೋ ನಂಬಿಕೆಯೂ ನನಗೇನಿಲ್ಲ. ತುಂಬ ಅಪರೂಪ ಸರ್. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಚಾಮುಂಡೇಶ್ವರಿನಲ್ಲಿ ವಿಪರೀತ ಕೆಲಸ ಮಾಡಿಸಿದ್ರಂತೆ. ಯಾಕೆ ಸೋಲಿಸ್ಬಿಡ್ತಾರೆ? ದೇವೇಗೌಡರು ಹಳೆನರಸೀಪುರಕ್ಕೆ ಭಾಳ ಕೆಲಸ ಮಾಡಿಸಿದ್ರಂತೆ. ಯಾಕೆ ಸೋಲಿಸ್ತಾರೆ? ಅಲ್ವಾ? ಹೌದು ಸರ್. ಹಾಗಾಗಿ ಒಮ್ಮೆ ನನಗನ್ಸುತ್ತೆ MLAಗೂ ಡೆವಲಪ್ಮೆಂಟ್ ವರ್ಕ್ಗೂ ಸಂಬಂಧ ಕಾಣಲ್ಲ ಕೆಲವು ಕ್ಷೇತ್ರ ನೋಡಿದ್ರೆ. ಇನ್ನೊಂದು ಸರಿ ಇದು ಕೆಲಸ ನೋಡಿ ಜನ ಓಟ್ ಹಾಕಿದ್ದಾರೆ ಅಂತನೂ ಕೆಲವು ಕ್ಷೇತ್ರದಲ್ಲಿ ಕಾಣಲ್ಲ. ಹೌದು. ಹಾಗಾಗಿ ವಿಚಿತ್ರ, ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಟೂರಿಸಮ್ ಅಲ್ಲಿ ಒಂದು ಟ್ಯಾಗ್ ಲೈನ್.